ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ದಿನ ರಾತ್ರಿ ಚಪಾತಿ ಮಾಡಬೇಕಾಗುತ್ತೆ. ಅದಕ್ಕೆ ಪಲ್ಯ ಡೈಲಿ ಏನಪ್ಪ ಮಾಡೋದು, ಒಂದೇ ಥರ ಮನೇಲಿ ಮಾಡಿದ್ರೆ ಅದು ಬೋರ್ ಆಗುತ್ತೆ. ನಾನಿವತ್ತು ಸ್ವಲ್ಪ ಡಿಫ್ರೆಂಟಾಗಿ ಎಣ್ಣೆ ಬದನೆಕಾಯಿ ಗೊಜ್ಜು ಮಾಡಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಒಂದೇ ಥರ ಎಣ್ಣೆ ಬದನೆಕಾಯಿ ಗೊಜ್ಜು ತಿಂದು ಬೋರ್ ಆಗಿದ್ದರೆ ಇದನ್ನು ಒಂದು ಸಲ ಟ್ರೈ ಮಾಡಿ. ಎಷ್ಟು ಚೆನ್ನಾಗಿತ್ತು ಅಂದರೆ ಬಿಸಿ ಬಿಸಿ ಅನ್ನಕ್ಕೂ ಚೆನ್ನಾಗಿರುತ್ತೆ, ಚಪಾತಿಗೂ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಮಾಡಿದ್ರೆ ಅನ್ನಕ್ಕೂ ಸೈ, ಚಪಾತಿಗೂ ಸೈ ಈ ಎಣ್ಣೆ ಬದನೆಕಾಯಿ ಗೊಜ್ಜು. ನಾನು ಹೇಗೆ ಮಾಡಿದೆ ಅಂತ ವಿಡಿಯೋ ಶೇರ್ ಮಾಡ್ತೀನಿ, ಬನ್ನಿ. ಮೊದಲಿಗೆ ಒಂದು ಬಾಣಲಿ ತೊಗೊಂಡಿದ್ದೀನಿ. ಬಾಣಲಿಗೆ ನೋಡಿ ಒಣಮೆಣ್ಸಿಕಾಯಿನ ಹುರ್ಕೋತಾ ಇದ್ದೀನಿ. ಸ್ವಲ್ಪ ಹಂಗೆ ಡ್ರೈ ಮಾಡ್ಕೋಬೇಕಾಗುತ್ತೆ. ಖಾರ ಕಮ್ಮಿ ಇದ್ದರೆ ಈ ಥರ ಮಾಡ್ಕೊಳ್ಳಿ. ಒಂದು 4 ಒಣಮೆಣ್ಸಿಕಾಯಿ ಕಲ್ಲರ್ಗೆ ಹಾಕ್ಕೊಂಡಿದ್ದೀನಿ ನಾನು. ಒಣಮೆಣ್ಸಿಕಾಯಿನೆಲ್ಲ ಚೆನ್ನಾಗಿ ಸಪ್ರೇಟಾಗಿ ಹುರಿದು ಎತ್ತಿಡ್ಕೊತೀನಿ. ಇದಕ್ಕೆ ಇದೇ ಬಾಣಲಿಗೆ ನಾನು ಒಂದು ಚಿಕ್ಕ ಬಟ್ಲಲ್ಲಿ ಕಡಲೆಕಾಯಿ ಬೀಜನ ಚೆನ್ನಾಗಿ ಸಿಮ್ಮಲ್ಲಿ ಇಟ್ಕೊಂಡು ಸಿಪ್ಪೆ ಎದಳೋ ತನಕ ಚೆನ್ನಾಗಿ ಹುರ್ಕೋತೀನಿ. ಇದೇ ಥರ ಹುರಿದು ನಾವು ಎಣ್ಣೆ ಬದನೆಕಾಯಿ ಗೊಜ್ಜು ಮಾಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಡಿಫ್ರೆಂಟಾಗಿ ನಾನು ಗೋಡಂಬಿ ಹಾಕಿದ್ದೀನಿ. ಒಂದು 5ರಿಂದ 6 ಗೋಡಂಬಿ ಹಾಕಿದ್ದೀನಿ. ಗೋಡಂಬಿ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ, ಒಳ್ಳೆ ರುಚಿ ಚೆನ್ನಾಗಿರುತ್ತೆ. ಬಿಳಿ ಎಳ್ಳು ಹಾಕಿದ್ದೀನಿ, ಒಂದು 2 ಸ್ಪೂನಷ್ಟು ಬಿಳಿ ಎಳ್ಳು ಹಾಕಿದ್ದೀನಿ. ಬಿಳಿ ಎಳ್ಳು, ಗೋಡಂಬಿ, ಕಡಲೆಕಾಯಿ ಬೀಜ ಇದೆಲ್ಲ ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಕಡಲೆಕಾಯಿ ಬೀಜ ಸಿಪ್ಪೆ ಏನು ತೆಗಿಯೋದು ಬೇಕಾಗಲ್ಲ, ಕಡಲೆಕಾಯಿ ಸಿಪ್ಪೆ ಸಮೇತನೇ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಹುರಿದಿಟ್ಕೊಂಡಂಥ ಒಣಮೆಣ್ಸಿಕಾಯಿಗೆ ಅದನ್ನ ಹಾಕ್ಕೊಂಡು ಮತ್ತೆ ನಾನು ಅದೇ ಬಾಣಲಿನ ಇಟ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗಲಿ, ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಒಂದು ದೊಡ್ಡ ಈರುಳ್ಳಿ, ನಮಗೆ ಎಷ್ಟು ಗ್ರೇವಿ ಬೇಕೋ ಅಷ್ಟು ಪ್ರಮಾಣವಾಗಿ ನಾವು ಈರುಳ್ಳಿ ಹಾಕೋಬೇಕಾಗುತ್ತೆ. ಈರುಳ್ಳಿ ಚೆನ್ನಾಗಿ ರೋಸ್ಟ್ ಆಗಬೇಕು. ಈರುಳ್ಳಿ ರೋಸ್ಟ್ ಆಗ್ತಿದ್ದಂಗೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ, ಶುಂಠಿ ಎರಡನ್ನೂ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಎಷ್ಟು ಚೆನ್ನಾಗಿ ಅಂದರೆ ಕೆಂಪಾಗಂಗೆ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ಟೊಮೊಟೊ ಕೂಡ ಹಾಕಿದ್ದೀನಿ. ಒಂದು 4 ಸಣ್ಣ ಸಣ್ಣ ಟೊಮೊಟೊನ ಹಂಗೆ 4 ಭಾಗ ಮಾಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಇದೆಲ್ಲ ರುಬ್ಬೇಕಲ್ವ, ಹಾಗಾಗಿ ಇದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಇದನ್ನು ಹಂಗೆ ಹಸಿದು ಹಾಕಿದ್ರೆ ಏನಾಗುತ್ತೆ, ಹಸಿ ಸ್ಮೆಲ್ ಬರುತ್ತೆ. ಹಾಗಾಗಿ ಹಸಿದು ಹಾಕ್ಬಾರ್ದು, ಸ್ವಲ್ಪ ಎಣ್ಣೆಲ್ಲ ಹುರಿದು ಹಾಕಬೇಕು. ಸ್ವಲ್ಪ ಜಾಸ್ತಿ ಮಾಡ್ತಾ ಇರೋದ್ರಿಂದ ಚಿಕ್ಕದು ಒಂದು 2ರಿಂದ 3 ಸ್ಪೂನಷ್ಟು ನನ್ನ ಕೈಲಿ 1 ಹಿಡಿಯಷ್ಟು ಹಸಿ ತೆಂಗಿನಕಾಯಿ ಹಾಕಿದ್ದೀನಿ. ಹಸಿ ತೆಂಗಿನಕಾಯಿ ಇಲ್ಲ ಅಂತಂದರೆ ಒಣ ಕೊಬ್ಬರಿ ಕೂಡ ಹಾಕ್ಬೋದು. ಒಣ ಕೊಬ್ಬರಿದು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ನನ್ನ ಹತ್ರ ಕೊಬ್ಬರಿ ಇರಲಿಲ್ಲ, ಹಾಗಾಗಿ ಹಸಿ ತೆಂಗಿನಕಾಯಿನೇ ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಕರ್ಬೇವಿನ ಸೊಪ್ಪು ಆಪ್ಷನಲ್ಲು, ಮಕ್ಕಳು ತಿನ್ನಲ್ಲ ಅಂತಂದರೆ ಈ ಥರ ನಾವು ರುಬ್ಬಿಟ್ಟು ನಾವು ಹಾಕಿದ್ರೆ ಗೊತ್ತೇ ಆಗೋದಿಲ್ಲ ಮಕ್ಕಳಿಗೆ ಕರ್ಬೇವಿನ ಸೊಪ್ಪು ಹಾಕಿದ್ದಾರೆ ಅಂತ. ನಮ್ಮನೇಲಿ ಕರ್ಬೇವಿನ ಸೊಪ್ಪು ತಿನ್ನೋದಿಲ್ಲ, ಹಾಗಾಗಿ ನಾನು ರುಬ್ಬೋದಕ್ಕೇ ಕರ್ಬೇವಿನ ಸೊಪ್ಪು ಹಾಕ್ತೀನಿ. ಸ್ವಲ್ಪ ನೀರು ಇಟ್ಕೊಂಡಿದ್ದೀನಿ. ನೀರಿಗೆ ಉಪ್ಪು, ಕಲ್ಲುಪ್ಪು ಹಾಕಿದ್ದೀನಿ. ನೋಡಿ ಬದನೆಕಾಯಿ ತುಂಬ ಚೆನ್ನಾಗಿ ಫ್ರೆಶ್ ಆಗಿತ್ತು, ಹಾಗಾಗಿ ನಾನು ಈ ಥರ ಒಂದು ಅರ್ಧ kg ಬದನೆಕಾಯಿ ತೊಗೊಂಡಿದ್ದೀನಿ. ಫುಲ್ಲು ಕಟ್ ಮಾಡಬಾರ್ದು, ಹಿಂಗೆ 4 ಹೋಳು ಮಾಡಬೇಕು. ಎಣ್ಣೆ ಬದನೆಕಾಯಿ ಅಂತಂದರೆ ಹಂಗೆ ಹೋಳಾಗಿ ಇರಬೇಕಲ್ವ, ಹಾಗಾಗಿ ನಾನು ಇದೇ ರೀತಿಯೇ ಹಾಕಿದ್ದೀನಿ. ಸಣ್ಣ ಬದನೆಕಾಯಿ ಸಿಕ್ಕರೆ ಇನ್ನೂ ಚೆನ್ನಾಗಿರುತ್ತೆ. ನನ್ನ ಹತ್ರ ಸಣ್ಣ ಬದನೆಕಾಯಿ ಸಿಗಲಿಲ್ಲ, ಹಾಗಾಗಿ ಇದು ಚೆನ್ನಾಗಿತ್ತು, ಬಿಳಿದು ಮತ್ತು ಬೀಜ ಇರಲಿಲ್ಲ ಮೇನ್ ಇದರಲ್ಲಿ. ತುಂಬ ಚೆನ್ನಾಗಿತ್ತು. 2 ಮಿಕ್ಸಲ್ಲಿ ನಾನು ಹಾಕಿದ್ದೀನಿ. ಇದಕ್ಕೆ ನಾನು ಇವಾಗ ಹುರಿದಿಟ್ಕೊಂಡಿದ್ದೆನಲ್ಲ ಗೋಡಂಬಿ, ಕಡಲೆಕಾಯಿ ಬೀಜ, ಒಣಮೆಣ್ಸಿಕಾಯಿ, ಎಳ್ಳು, ಮೊದಲು ನಾನು ಇದನ್ನೆಲ್ಲನೂ ನೈಸಿಗೆ ರುಬ್ಕೋತೀನಿ. ಇದನ್ನೆಲ್ಲ ನೈಸು ರುಬ್ಕೊಂಡು ಇದೊಂದು ಪೌಡ್ರನ್ನ ಸಪ್ರೇಟಾಗಿ ಮಾಡಿ ಇಟ್ಕೊತೀನಿ. ಎಣ್ಣೆ ಬದನೆಕಾಯಿ ಗೊಜ್ಜಿಗೆ ನಾವು ಹುಚ್ಚೆಳ್ಳು ಕೂಡ ಹಾಕ್ತೀವಲ್ವ, ನಾನು ಇವತ್ತು ಹುಚ್ಚೆಳ್ಳನ್ನ ಹಾಕಿಲ್ಲ, ಅದ್ರ ಬದಲು ಗೋಡಂಬಿ ಹಾಕಿದ್ದೀನಿ. ಗೋಡಂಬಿ ಹಾಕಿದ್ರೆ ಒಳ್ಳೆ ಟೇಸ್ಟ್ ತುಂಬ ಚೆನ್ನಾಗಿ ಬಂದಿತ್ತು. ಈಗ ಅದನ್ನ ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡು ನಾನು ಹುರಿದಿಟ್ಕೊಂಡಿದ್ದೆಲ್ಲ ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲನೂ ಅದನ್ನು ಕೂಡ ಸಪ್ರೇಟಾಗಿ ನಾನು ಪೇಸ್ಟ್ ಮಾಡಿ ಇಟ್ಕೊತೀನಿ. ಇದೇ ಪೇಸ್ಟೇ ನಮಗೆ ಗ್ರೇವಿ ಥರ ಬರೋದು. ನೋಡಿ ಎಷ್ಟು ಚೆನ್ನಾಗಿ ಬಂತು. ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ ಹಾಕಿದ್ನಲ್ಲ ಆ ಪೇಸ್ಟೇ ಇದು. ಇದಕ್ಕೆ ಅದೇ ಬಾಣಲಿ ನಾನು ಮತ್ತೆ ಎಣ್ಣೆ ಹಾಕೋತೀನಿ. ಎಣ್ಣೆ ಸ್ವಲ್ಪ ಜಾಸ್ತಿ ಆಗ್ತದೆ. ಎಣ್ಣೆ ಬಿಸಿ ಆಗ್ತಿದ್ದಂಗೆ ನಾನು ಕಟ್ ಮಾಡಿ ಇಟ್ಕೊಂಡಿದ್ದಲ್ಲ ಬದನೆಕಾಯಿನ ಒಂದು ಅರ್ಧ ಭಾಗ ಬೇಯೋ ಅಷ್ಟು ಎಣ್ಣೆಲೇ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ, ಯಾಕಂದರೆ ಬದನೆಕಾಯಿಗೆ ಉಪ್ಪಿಡಿಲಿ ಅಂತೇಳಿ ಉಪ್ಪು ಹಾಕ್ಬಿಟ್ಟು ಕೆಂಪಾಗಂಗೆ ಒಂದು ಅರ್ಧ ಭಾಗ ಬೇಯೋ ತನಕ ನಾನು ಎಣ್ಣೆಲೇ ಫ್ರೈ ಮಾಡ್ಕೊತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕೂ ಚೆನ್ನಾಗಿರುತ್ತೆ, ಚಪಾತಿಗೂ ಚೆನ್ನಾಗಿರುತ್ತೆ. ಇದೊಂದು ಮಾಡಿದ್ರೆ ಸಾಕು, ರಾತ್ರಿಗೆ ಸಾಂಬಾರಿಲ್ಲ ಅಂದ್ರೂ ಪರವಾಗಿಲ್ಲ, ಇದನ್ನೇ ಮಿತ್ಕೊಂಡು ತಿನ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಎಣ್ಗಾಯಿ ಅಂತ ಅಂದರೆ ಯಾರಿಗೆ ತಾನೇ ಇಷ್ಟ ಆಗೋಲ್ಲ. ಅದರಲ್ಲೂ ಒಂದೇ ಥರ ಮಾಡಿದ್ರೆ ಬೋರ್ ಆಗುತ್ತಲ್ವ, ಈ ಥರ ನಾನು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೀನಿ. ಈಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆಗೂ ಕೂಡ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆಗಾಯಿ ಅಂತ ಅಂದರೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಬೇಕು. ಎಣ್ಣೆ ಬಿಸಿ ಆಗ್ತಿದ್ದಂಗೆ ಸ್ವಲ್ಪ ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಸ್ವಲ್ಪ ಸಿಡಿಬೇಕು. ಜೀರಿಗೆ ಹಾಕಿದ್ರೆ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಿ ಪರವಾಗಿಲ್ಲ. ನಾನು ಜೀರಿಗೆ ಹಾಕೋದ್ರಿಂದ ಎಲ್ಲ ಅಡುಗೆಗೂ ಜೀರಿಗೆ ಹಾಕ್ತೀನಿ. ಜೀರಿಗೆ, ಸಾಸಿವೆ ಚೆನ್ನಾಗಿ ಸಿಡಿಬೇಕು. ಸಿಡಿತಿದ್ದಂಗೆ ನಾನು ಒಂದು ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೆ, ಅದು ಚೆನ್ನಾಗಿ ರೋಸ್ಟ್ ಆಗಬೇಕು. ಇದಕ್ಕೆ ಹಿಂಗೆ ಹಾಕ್ತಾಯಿದ್ದೀನಿ. ಹಿಂಗೆ ಹಾಕ್ಬಿಟ್ಟು ಎಷ್ಟು ಚೆನ್ನಾಗಿ ನಾವು ರೋಸ್ಟ್ ಮಾಡ್ಕೊತೀವೋ ಕೆಂಪಾಗಂಗೆ ಹುರ್ಕೋಬೇಕು. ಇದಕ್ಕೆ ನಾನು ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ. ಕರ್ಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ತಾಯಿದ್ದೀನಿ. ಕರ್ಬೇವಿನ ಸೊಪ್ಪು, ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ 2 ಹಸಿಮೆಣ್ಸಿಕಾಯಿನ ಹಂಗೆ ಕೈಯಲ್ಲೇ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಈ ಥರ ಹಸಿಮೆಣ್ಸಿಕಾಯಿ ಕೈಯಲ್ಲೇ ಕಟ್ ಮಾಡಿ ಹಾಕೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ನನಗೆ. ಈಗ ರುಬ್ಬಿಟ್ಕೊಂಡಿದ್ನಲ್ಲ ಟೊಮೊಟೊ ಈರುಳ್ಳಿ ಪೇಸ್ಟ್ನ ಡೈರೆಕ್ಟಾಗಿ ಅದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ನೀರು ಇವಾಗಲೇ ಹಾಕೋದು ಬೇಡ, ಫಸ್ಟ್ ಒಂದು 5 ನಿಮಿಷ ಇದು ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗಬೇಕು, ಅಲ್ಲಿ ತನಕ ನಾವು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಈ ಥರ ಬದನೆಕಾಯಿ ಸಿಕ್ಕಿದಾಗ ಒಂದು ಸಲ ನೀವು ಟ್ರೈ ಮಾಡಿ.
ಇದಕ್ಕೆ ನಾನು 1/4 ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ನೋಡಿ ಯಾವ ಕಲರ್ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ. ಆ ಗೋಡಂಬಿ ಹಾಕಿರೋದ್ರಿಂದ ಒಳ್ಳೆ ಟೇಸ್ಟ್ ಬಂದಿತ್ತು, ಒಳ್ಳೆ ಕಲರು ಕೂಡ ವೈಟ್ ಕಲರ್ ಆಗಿತ್ತು. ಇದಕ್ಕೆ ಗರಂ ಮಸಾಲ 1 ಸ್ಪೂನ್ ಹಾಕಿದ್ದೀನಿ. ಅಚ್ಚ ಖಾರದ ಪುಡಿ ನಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. 1 ಸ್ಪೂನ್ ನಾನಿಲ್ಲಿ ಹುಳಿ ಸಾಂಬಾರು ಪುಡಿ ಇರುತ್ತಲ್ಲ ಅದು ಕೂಡ ನಾನು 1 ಸ್ಪೂನ್ ಹಾಕಿದ್ದೀನಿ. ಧನಿಯಾ ಪುಡಿನ ಸ್ಕಿಪ್ ಮಾಡಿದ್ದೀನಿ. ಧನಿಯಾ ಪುಡಿ ಬದಲು ಮನೇಲಿ ಮಾಡಿರೋಂಥ ಸಾಂಬಾರು ಪುಡಿ. ಇದಕ್ಕೆ 1 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆಸಿ ಕೈಯಲ್ಲಿ ಚೆನ್ನಾಗಿ ಕಿವುಚಿ ಅದನ್ನು ರಸ ತೆಗೆದು ಒಂದು ಬಟ್ಲಿನಲ್ಲಿ ಇಟ್ಕೊಂಡಿದ್ದೆ. ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಟೈಮಲ್ಲಿ ನೋಡಿ ನಾನು ರುಬ್ಬಿಟ್ಕೊಂಡಿದ್ನಲ್ಲ ಇದು ಸ್ವಲ್ಪ ಆರಲಿ ಅಂತ ಬಿಟ್ಟಿದೆ. ಇದನ್ನು ಡೈರೆಕ್ಟಾಗಿ ಈ ಗ್ರೇವಿಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಹಾಕ್ತಿದ್ದಂಗೆ ಗಟ್ಟಿಯಾಗೋಗುತ್ತೆ. ಯಾಕಂದರೆ ನಾವು ಕಡಲೆ ಬೀಜ ಎಲ್ಲ ಹುರಿದಿರೋದ್ರಿಂದ ಅದು ಎಷ್ಟು ನಾವು ನೀರು ಹಾಕಿದ್ರೂ ಗಟ್ಟಿಯಾಗಿ ಇರುತ್ತೆ. ಮಾತ್ರ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಇದನ್ನು ನೀವು ಒಂದು ಸಲ ಟ್ರೈ ಮಾಡಲೇಬೇಕು. ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ನೋಡಿ ಹಾಕೋಬೇಕಾಗುತ್ತೆ. ಫಸ್ಟೇ ನೀರು ಹಾಕೋದು ಬೇಡ. ಯಾಕಂದರೆ ಬದನೆಕಾಯಲ್ಲಿ ಒಂದು ಅರ್ಧ ಭಾಗ ಬೇಯಬೇಕು ಬದನೆಕಾಯಿ. ಇಲ್ಲ ನೀರು ಜಾಸ್ತಿ ಹಾಕ್ಬಿಟ್ರೆ ಏನಾಗುತ್ತೆ ಅಂದರೆ ಬದನೆಕಾಯಿಗೆ ಉಪ್ಪು ಖಾರ ಇಳಿಯೋದಿಲ್ಲ. ಹಾಗಾಗಿ ಫಸ್ಟೇ ನೀರು ಹಾಕೋದಕ್ಕಿಂತ ಮುಂಚೆನೇ ಬದನೆಕಾಯಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಇದಕ್ಕೆ ಉಪ್ಪು ಖಾರ ಇಳೀಲಿ ಅಂತ ನಾನು ಈ ಥರ ಮಾಡ್ತಾಯಿದ್ದೀನಿ. ಇದೊಂದು 5 ನಿಮಿಷ ಆಗ್ತಿದ್ದಂಗೆ ನೋಡಿ ನೀರು ನಾನು ಮಿಕ್ಸಿ ಬಟ್ಲು ತೊಳೆದಿಟ್ಟಿದ್ನಲ್ಲ ಅದನ್ನೇ ಹಾಕ್ತಾಯಿದ್ದೀನಿ. ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಕುದಿಬೇಕಾದ್ರೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಈ ಟೈಮಲ್ಲಿ ಒಂದು ಅರ್ಧ ಭಾಗ ಬೆಂದಾದಮೇಲೆ ನೀವು ನೀರು ಹಾಕೋಬೇಕಾಗುತ್ತೆ. ಯಾಕಂದರೆ ಅನ್ನಕ್ಕೂ ತಿನ್ನಬೇಕು, ಚಪಾತಿಗೂ ತಿನ್ನಬೇಕು ಅಂತಂದರೆ ಸ್ವಲ್ಪ ನೀರಂಗೂ ಇರಬೇಕು, ಸ್ವಲ್ಪ ಗಟ್ಟಿಯಾಗೂ ಇರಬೇಕು. ನೋಡಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ಪ್ಲೇಟ್ನ ಮುಚ್ಚಿ ಬೇಯಿಸ್ಬೇಕಾಗುತ್ತೆ. ಯಾಕಂದರೆ ಬದನೆಕಾಯಿ ಆಲ್ರೆಡಿ ಬೆಂದಿರುತ್ತೆ. ಅದಕ್ಕೆ ಉಪ್ಪು ಖಾರ ಹುಳಿ ಎಲ್ಲ ಹಿಡಿಬೇಕು ಅಂತ ಅಂದರೆ ಈ ಥರ ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಬೇಕು. ನೋಡಿ ಇನ್ನೂ ಬೆಂದಿರಲಿಲ್ಲ. ಯಾಕಂದರೆ ಪಾತ್ರೆಲಿ ಮಾಡೋದ್ರಿಂದ ಬದನೆಕಾಯಿ ತಿನ್ಬೇಕಾದ್ರೆ ಬಾಯಿಗೆ ಸಿಗುತ್ತೆ ತಿನ್ಬೇಕಾದ್ರೆ. ಕುಕ್ಕರ್ಗೆ ಹಾಕಿದ್ರೆ ಏನಂತ ಎಲ್ಲ ಕದ್ರೋಗುತ್ತೆ. ಹಾಗಾಗಿ ನಾನು ಪಾತ್ರೆಲಿ ಮಾಡಿದ್ದೀನಿ. ಸ್ವಲ್ಪ ಉಪ್ಪು ಕಮ್ಮಿ ಇತ್ತು ಅಂತೇಳಿ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5ರಿಂದ 10 ನಿಮಿಷ ಸಿಮ್ಮಲ್ಲೇ ಇಟ್ಕೊಂಡು ಬೇಯಿಸ್ಬೇಕಾಗುತ್ತೆ. ಎಷ್ಟು ಚೆನ್ನಾಗಾಗಿತ್ತು ಅಂದರೆ ತುಂಬ ಚೆನ್ನಾಗಾಗಿತ್ತು. ಸಿಂಪಲ್ಲಾಗಿ ಮಾಡಿದ್ರು ಅಡುಗೆಗಳು ಒಂದೊಂದು ಅಡುಗೆಗಳು ತುಂಬ ಇಷ್ಟ ಆಗುತ್ತಲ್ವ. ಹಾಗಾಗಿ ಹೇಳ್ತಾ ಇದ್ದೀನಿ, ನೀವು ಒಂದು ಸಲ ಟ್ರೈ ಮಾಡಲೇಬೇಕಾಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಚಪಾತಿಗೂ ಅನ್ನಕ್ಕೂ ಎರಡಕ್ಕೂ ಆಗುವಂಥ ಎಣ್ಗಾಯಿ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟವಾದಲ್ಲಿ ಏನು ಮಾಡಬೇಕು ಹೇಳಿ, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಕಮೆಂಟ್ ಮಾಡಬೇಕು. ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟವಾದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವಿಡಿಯೋನ. ನನ್ನ ಅಡುಗೆಯಲ್ಲಿ ಏನೇ ಒಂದು ಸರಿ ತಪ್ಪಿದ್ರು ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನಾನು ಅದನ್ನು ತಿದ್ಕೊಳ್ಳೋಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಇದೇ ರೀತಿ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಯಾವ ರೀತಿ ಅಡುಗೆ ಮಾಡೋದು ಅಂತ ನನ್ನ ವೀಡಿಯೋಸಲ್ಲಿ ಇದೆ. ಒಂದು ಸಲ ಚೆಕ್ ಮಾಡಿ, ಫುಲ್ ವೀಡಿಯೋಸ್ ವಾಚ್ ಮಾಡಿ ಇದ್ರ ಬಗ್ಗೆ ಅನಿಸಿಕೆ ಅಭಿಪ್ರಾಯನ ಮರಿದಂಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಓದೋದಕ್ಕೆ ನಾನು ಕಾಯ್ತಾ ಇರ್ತೀನಿ. ಬಿಸಿ ಎಣ್ಗಾಯಿ ಜೊತೆಗೆ ಚಪಾತಿ ತಿಂತಾಯಿದ್ದೆ. ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬ ಚೆನ್ನಾಗಾಗಿತ್ತು ಈ ಗ್ರೇವಿ ಅಂತೂ. ಒಂದು ಸಲ ಟ್ರೈ ಮಾಡಿ. ನಾನು ಅನ್ನಕ್ಕೂ ಕೂಡ ನಾನು ಮಿಕ್ಸ್ ಮಾಡಿದ್ದೆ. ನನಗೆ ಚಪಾತಿಗಿಂತ ಅನ್ನಕ್ಕೆ ತುಂಬ ನನಗೆ ಇಷ್ಟ ಆಯಿತು. ಬಿಸಿ ಅನ್ನ ಮಾಡ್ಕೊಂಡಿದ್ದೆ. ಅದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಎಣ್ಗಾಯಿನ ಹಂಗೆ ಮಿತ್ಕೊಂಡು ತಿಂತಾಯಿದ್ರೆ ಯೋಚನೆ ಮಾಡಿ ಎಷ್ಟು ಚೆನ್ನಾಗಿರುತ್ತಲ್ವ. ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ನೀವು ಟ್ರೈ ಮಾಡ್ತೀರಾ ಅಂತ ಭಾವಿಸಿದ್ದೀನಿ. ನೋಡಿ, ಯಾರಿಗಾದರೂ ಎಣ್ಗಾಯಿ ಇಷ್ಟ ಆಗುತ್ತೆ. ಯಾರದೇ ಮನೆಗೆ ಹೋದರೂ ಎಣ್ಣೆ ಬದನೆಕಾಯಿ ರೊಟ್ಟಿ ಚಪಾತಿ ಅಂತ ಹೇಳ್ತಾರೆ. ಹಾಗಾಗಿ ನನ್ನ ರೀತಿಲಿ ನಾನು ಯಾವ ರೀತಿ ಮಾಡಿದ್ದೀನಿ ಅಂತ ವಿಡಿಯೋ ಶೇರ್ ಮಾಡಿದ್ದೀನಿ. ನೋಡ್ತೀರಾ ಅಂತ ಭಾವಿಸಿದ್ದೀನಿ. ಇನ್ನೇನು ತಡ, ನೀವು ಒಂದು ಸಲ ಮಾಡ್ಕೊಂಡು ತಿನ್ನಿ. ಇದೇ ರೀತಿ ಸಿಂಪಲ್ ವಿಡಿಯೋ ತೊಗೊಂಡು ಬರ್ತೀನಿ. ಅಲ್ಲಿ ತನಕ ಹೋಗಿ ಬರ್ತೀನಿ. ನಮಸ್ತೆ, ಬಾಯ್ ಫ್ರೆಂಡ್ಸ್.